ಮೈಸೂರು ಸ್ಯಾಂಡಲ್ ಅನ್ನೋದು ಬರೀ ಒಂದು ಸೋಪ್ ಅಲ್ಲ, ಅದು ನಮ್ಮ ಹೆಮ್ಮೆ ಕರ್ನಾಟಕದವ್ರಿಗೆ. ಇಂಥ ಒಂದು ಸೋಪ್ಗೆ ಮೈಸೂರು ಸ್ಯಾಂಡಲ್ ಅಂದ ತಕ್ಷಣ ತುಂಬಾ ನಾವು ಬೆಳ್ಳಗಿದ್ದೀವಿ, ಈ ಥರ ಪೋಟ್ರೆ ಮಾಡೋಕೆ ಮೈಸೂರು ಸ್ಯಾಂಡಲ್ ಅಲ್ಲ. ಈ ಮೂಲಕ ಅಂದ್ರೆ ತಮ್ಮಣ್ಣವ್ರ ಮೂಲಕನಾರ ಗೊತ್ತಾಗಬೇಕು. ಬೇರೆ ಸೆಲೆಬ್ರಿಟಿ ಕೊಡಬೇಕಿತ್ತು ಅಥವಾ ಅನ್ನೋದಕ್ಕಿಂತ ಅವ್ರ ರೀಚ್ ಜಾಸ್ತಿ ಇದೆ, ಕನ್ನಡಿಗರನ್ನ ತುಳಿದಂಗೆ ಆಗುತ್ತೆ ಅಂತ. ನಮ್ಮ ಮೈಸೂರು ಸ್ಯಾಂಡಲ್ ಸೋಪಿಗೆ, ನಮ್ಮ ಕರ್ನಾಟಕದ ಸೋಪಿಗೆ, ನಮ್ಮ ಕನ್ನಡದ ಆರ್ಟಿಸ್ಟ್ಗಳನ್ನ ಬಿಟ್ಬಿಟ್ಟು ಪರಭಾಷಾ ನಟಿ ತಮನ್ನಾ ಭಾಟಿ ಅವ್ರನ್ನ ಅಷ್ಟು ಸಂಭಾವನೆ ಕೊಟ್ಟು ತೊಗೊಳೋದು ಬೇಕಿತ್ತು ಸರ್. ಅದು ಬೇರೆ ಸೆಲೆಬ್ರಿಟಿ ಕೊಡಬೇಕಿತ್ತು ಅಥವಾ ಅನ್ನೋದಕ್ಕಿಂತ ಅವ್ರ ರೀಚ್ ಜಾಸ್ತಿ ಇದೆ. ಸೊ ಅವ್ರ ಪಾಪ್ಯುಲಾರಿಟಿ ಜಾಸ್ತಿ ಆದಂಗೆ ಯಾರು ಪಾಪ್ಯುಲಾರಿಟಿ ಜಾಸ್ತಿ ಆಗಿರುತ್ತೆ ಅವ್ರ ಮ್ಯೂಚುವಲಿ ಅವ್ರ ಡಿಮಾಂಡು ಜಾಸ್ತಿ ಆಗಿ ಇರುತ್ತೆ. ಅದಕ್ಕೆ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿರ್ಬೋದು ಅಂತ ನಾ ಬಯಸ್ತೀನಿ. ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಮ್ಮ ರಾಜ್ಯದಲ್ಲಿ ತುಂಬ ಒಳ್ಳೊಳ್ಳೆ ಆ್ಯಕ್ಟ್ರುಗಳಿದ್ದಾರೆ, ಅವ್ರಿಗೆ ಕೊಡ್ಬೋದಾಗಿತ್ತು. ಇವಾಗ ನಾವು ತೆರಿಗೆ ಹಣ ಕಟ್ತೀವಿ, ಅದರಲ್ಲಿ ಅವ್ರಿಗೆ ಕೊಡೋಂಥದ್ದು ತುಂಬ ತಪ್ಪಿದು, ಸರಿನಾ? ಹಂಗಾಗಿ ನಮ್ಮಲ್ಲಿ ತುಂಬ ಒಳ್ಳೊಳ್ಳೆ ಹೀರೋಯಿನ್ಸ್ ಇದ್ದಾರೆ, ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಅವ್ರ ಕಡೆಯಿಂದನೇ ಜಾಹೀರಾತು ಮಾಡಿಸ್ಬೋದಾಗಿ. ಮೈಸೂರು ಸ್ಯಾಂಡಲ್ ಅನ್ನೋದು ಬರೀ ಒಂದು ಸೋಪ್ ಅಲ್ಲ, ಅದು ನಮ್ಮ ಹೆಮ್ಮೆ ಕರ್ನಾಟಕದವ್ರಿಗೆ. ಇಂಥ ಒಂದು ಸೋಪ್ಗೆ ಯಾರೋ ಬೇರೆ ಭಾಷೆಯ ನಟಿಯನ್ನು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿರೋದು ನಿಜವಾಗ್ಲೂ ತುಂಬ ಕೆಟ್ಟ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ಕನ್ನಡದಲ್ಲೇ ತುಂಬ ಜನ ನಟಿಯರಿದ್ದರು, ನಮ್ಮಲ್ಲಿ ಅವಕಾಶ ಸಿಗ್ತಾ ಇಲ್ಲ ಅನ್ನೋ ಒಂದು ಕೊರಗಿದೆ. ಚಿತ್ರರಂಗದಲ್ಲಿ ತುಂಬ ನಟಿಯರಿಗೆ ಅವಕಾಶ ಸಿಗ್ತಾ ಇಲ್ಲ, ಅದರಲ್ಲೂ ಕನ್ನಡ ನಟಿಯರಿಗೆ ಬೆಳೆಯೋಕ್ಕಾಗ್ತಾ ಇಲ್ಲ ಅಂತ ಈ ಒಂದು ಅವಕಾಶನ ಅವ್ರಿಗೆ ಕೊಡ್ಬೋದಿತ್ತು, ಅವರು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೋದಿತ್ತು. ಈ ಮೂಲಕ ಕನ್ನಡ ಚಿತ್ರರಂಗನ ಬೆಳೆಸ್ಬೋದಿತ್ತು. ಆದರೆ ಬೇರೆ ಯಾವುದೋ ಒಂದು ಭಾಷೆಯ ನಟಿಗೆ ಅವಕಾಶ ಕೊಟ್ಟಿದ್ದು ನಿಜವಾಗ್ಲೂ ಬೇಸರ ಸಂಗತಿ ಅಂತಲೇ ಹೇಳ್ಬೋದು. ಮೈಸೂರು ಸ್ಯಾಂಡಲ್ ಅಂದ ತಕ್ಷಣ ತುಂಬ ನಾವು ಬೆಳ್ಳಗಿದ್ದೀವಿ, ಈ ಥರ ಪೋಟ್ರೆ ಮಾಡೋಕ್ಕೆ ಮೈಸೂರು ಸ್ಯಾಂಡಲ್ ಅಲ್ಲ. ಅದೊಂದು ಒಂಥರ ನಮ್ಮ ಮೈಸೂರಿನ ಸಂಸ್ಕೃತಿನ ತೋರಿಸುತ್ತೆ. ಮೈಸೂರು ಸ್ಯಾಂಡಲ್ ಅಂದರೆ ಕರ್ನಾಟಕಕ್ಕೆ ಅದೊಂಥರ ಹೆಮ್ಮೆ. ಮೈಸೂರು ಸ್ಯಾಂಡಲ್ ಅಂತ ಹೇಳಿದ ತಕ್ಷಣ ಹೆಮ್ಮೆ, ನಮ್ಮ ಮೈಸೂರಲ್ಲಿ, ನಮ್ಮ ಕರ್ನಾಟಕದಲ್ಲಿ ಮೈಸೂರು ಸ್ಯಾಂಡಲ್ ಸೋಪು ಅಂತ ಹೇಳೋದು. ಸೊ ಅದರಿಂದ ಮೈಸೂರಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ನ ಬೇರೆ ಬರೀ ಎಂಟರ್ಟೈನ್ಮೆಂಟ್ ಕಂಟೆಂಟ್ ಕೊಡೋವಂಥ ಹೀರೋಯಿನ್ ಆಗಲಿ, ಹೀರೋನೇ ಕೊಡಬೇಕು ಅಂತ ಇಲ್ಲ. ಬೇರೆ ಫೀಲ್ಡಲ್ಲಿರೋವಂಥ ಸ್ಪೋರ್ಟ್ಸ್ ಫೀಲ್ಡ್ ಆಗಲಿ, ಬೇರೆ ಟೆಕ್ನಾಲಜಿ ಫೀಲ್ಡಲ್ಲಾಗಲಿ ಬೇರೆಯವ್ರನ್ನ ಕರ್ಕೋಬೋದಿತ್ತು. ಕೇವಲ ಹೀರೋಯಿನ್ಸೇ ತಗೋಬೇಕು ಅಂತ ಏನಿರಲಿಲ್ಲ, ಹೀರೋಸ್ನೂ ತೊಗೋಬೋದು. ಅದರಲ್ಲಿ ಮೈಸೂರು ಸ್ಯಾಂಡಲ್ ಸೋಪಿಗೆ ಮೈಸೂರು ರಾಜರು ಇದ್ದಾರೆ, ಅವ್ರನ್ನೇ ತೊಗೋಬೋದಿತ್ತು. ಅದು 6.5 ಕೋಟಿ ಕೊಟ್ಟು ಬೇರೆ ಹಿಂದಿಯವ್ರನ್ನ ಕರ್ಕೊಂಡು ಬಂದು ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋ ಬದಲು ನಮ್ಮ ಕರ್ನಾಟಕದವ್ರನ್ನೇ ಮಾಡ್ಬೋದು. ನಮ್ಮ ಕರ್ನಾಟಕದಲ್ಲಿದ್ದು ನಮ್ಮ ಕರ್ನಾಟಕದ ಅದರಲ್ಲೂ ಮೈಸೂರು ಸ್ಯಾಂಡಲ್ ಸೋಪನ್ನೇ ಬೇರೆಯವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋ ಅವಶ್ಯಕತೆ ಇರಲಿಲ್ಲ, ನಮ್ಮ ಕನ್ನಡದವ್ರನ್ನೇ ಮಾಡ್ಬೋದಿತ್ತು ಅವರು. ಅದ್ರ ಬದಲು ಕನ್ನಡದಲ್ಲಿ ಯಾರು ಹೀರೋಯಿನ್ನು ಸುಮಾರು ಜನ ಇದ್ದರು. ಫೇಮಸ್ ಆಗಿರೋರು ಈಗ ಯಶ್ ಅವ್ರು ಇರ್ಬೋದು, ರಾಧಿಕಾ ಪಂಡಿತ್ ಅವ್ರು ಇರ್ಬೋದು, ಆಮೇಲೆ ಧ್ರುವ ಸರ್ಜಾ ಇರ್ಬೋದು, ಹಲವಾರು ಬಹುಭಾಷಾ ನಟಿಯರು ಕನ್ನಡದಲ್ಲೂ ಇದ್ದರು. ಅಂದರೆ ಅವರು ಫ್ರೀ ಆಗಾದರೂ ಮಾಡ್ಬೋದಿತ್ತು, ಇಲ್ಲಾಂದರೆ ಅದಕ್ಕಿಂತ ಕಡಿಮೆ ಅಮೌಂಟಲ್ಲಾದರೂ ಮಾಡಿಕೊಡ್ತಿದ್ರು. ಈಗ ಕನ್ನಡಿಗರ ಅಮೌಂಟ್ನ ತಗೊಂಡೋಗಿ ಬೇರೆ ಭಾಷೆ ನಟಿಗೆ ಕೊಟ್ಟಿರೋದ್ರಿಂದ ಇದು ಕನ್ನಡಿಗರನ್ನ ತುಳಿದಂಗೆ ಆಗುತ್ತೆ ಅಂತ. ತುಂಬ ತಪ್ಪಾದ ನಿರ್ಧಾರ ತಗೊಂಡಿರುವಂಥ ಮೈಸೂರು ಸ್ಯಾಂಡಲ್ ಕಂಪನಿ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ತುಂಬ ನಟಿಯರಿದ್ದಾರೆ. ಈಗ ಶ್ರೀಲೀಲಾ ಆಗಿರ್ಬೋದು, ಅದು ಬಿಟ್ಟರೆ ರಮ್ಯಾ ಆಗಿರ್ಬೋದು, ರಚಿತಾ ಆಗಿರ್ಬೋದು, ಇವರು ತುಂಬ ಜನ ಸಾಕಷ್ಟಿದ್ದಾರೆ. ಹೀರೋಯಿನ್ ಅಂತ ಎಲ್ಲ, ಹೀರೋನಾದರೂ ತೊಗೋಬೋದಿತ್ತು. ಇದರಿಂದ ನಮ್ಮ ಕರ್ನಾಟಕದವ್ರಿಗೆ ತುಂಬ ಅವಮಾನ ಆಗೋ ಸಂಗತಿ ಹೆಚ್ಚಾಗಿದೆ. ಕರ್ನಾಟಕದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ ನಮ್ಮ ಕನ್ನಡದಲ್ಲೇ ಕೊಡಬೇಕು. ಕಿಚ್ಚ ಸುದೀಪ್ ಅಥವಾ ನಮ್ಮ ಕನ್ನಡದವ್ರು ಯಾರು ಆ್ಯಕ್ಟರ್ಸ್ ಚೆನ್ನಾಗಿರೋ ಆ್ಯಕ್ಟರ್ಸ್ಗಳು ಎಷ್ಟು ಜನ ಇದ್ದಾರೆ ಅವ್ರ ಕೈಲೇ ಆ್ಯಕ್ಟಿಂಗ್ ಮಾಡಿಸ್ಬೇಕಿತ್ತು. ಬೇರೆ ಕಂಟ್ರಿಯಿಂದ ನಮ್ಮ ಕರ್ನಾಟಕದಲ್ಲಿ ಮಾಡಿಸೋದು ತಪ್ಪು. ಯಾಕೆಂದ್ರೆ ನಾವು ಕನ್ನಡಿಗರು ಕನ್ನಡನ ಬಿಡ್ಕೊಡ್ಬಾರ್ದು ಯಾವಾಗಲೂ. ಅವರು ತಮ್ಮನ್ನ ಭಾಟಿ ಅವರು ಬಾಲಿವುಡ್ ಆರ್ ಹಾಲಿವುಡ್ ನಟಿ ಆದ್ದರಿಂದ ಅವರು ಎಲ್ಲ ಕ್ಷೇತ್ರಗಳಲ್ಲೂ ಜಾಸ್ತಿ ಫೋಕಸ್ ಇರುತ್ತೆ ಅವ್ರಿಗೆ. ಅಂದರೆ ಇವಾಗ ಬ್ಯೂಟಿ ಆಗಲಿ, ಅವ್ರದ್ದೇನೋ ಆಗಲಿ, ಅಂದರೆ ಅವ್ರು ಮಿಲ್ಕಿ ಗರ್ಲ್ ಅಂತ ಕರೀತಾರೆ ಅವ್ರನ್ನ. ಆದ್ದರಿಂದ ಅವ್ರದ್ದು ಪಬ್ಲಿಸಿಟಿ ಜಾಸ್ತಿ ಇರುತ್ತೆ ಅಂತ ಅವ್ರನ್ನ ಕರೆಸಿರ್ಬೋದು. ಅಂದರೆ ಕರ್ನಾಟಕಕ್ಕೆ ಸೀಮಿತ ಆಗಬಾರ್ದು ಅಂತ ಏನೋ ಅವರು ಇಡೀ ಆಲ್ ಓವರ್ ಇಂಡಿಯಾಗೋಸ್ಕರನೇ ಆ ಥರ ಮಾಡಿ, ಅಂದರೆ ತಮ್ಮಣ್ಣ ನಟಿ ಇಂಡಿಯಾದಲ್ಲೇ ಗೊತ್ತಲ್ವಾ, ಹಾಗಾಗಿ ಅವರು ಇಡೀ ಆಲ್ ಓವರ್ ಇಂಡಿಯಾಕ್ಕೆ ಈ ನಮ್ಮ ಮೈಸೂರು ಸ್ಯಾಂಡಲು ಸೋಪು ಗೊತ್ತಾಗಬೇಕು. ಈ ಮೂಲಕ ಅಂದರೆ ತಮ್ಮಣ್ಣವ್ರ ಮೂಲಕನಾರ ಗೊತ್ತಾಗಬೇಕು. ಕೆಲವೊಂದು ವಸ್ತುಗಳನ್ನ ಇದೇ ರೀತಿ ಅವ್ರು ಏನು ಅಂದರೆ ಈ ಥರ ಅಡ್ವರ್ಟೈಸ್ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಯ್ತದೆ, ಅದನ್ನೇ ಯೂಸ್ ಮಾಡ್ತಾರೆ ಫ್ಯಾನ್ಸ್ ಬೇಸ್ ಮೇಲೆ ಅಂತ ಮಾಡಿರಬಹುದು. ಬಟ್ ಆದ್ರೂ ನಮ್ಮ ಕರ್ನಾಟಕದಲ್ಲೂ ಸಹ ತುಂಬ ನಟಿಯರಿದ್ದರು, ಅವ್ರನ್ನ ಆಯ್ಕೆ ಮಾಡ್ಬೋದಾಗಿತ್ತು. ಬಟ್ ಆದರೆ ಅವ್ರ ಉದ್ದೇಶ ಏನಾಯಿತೋ ಏನೋ ಗೊತ್ತಿಲ್ಲ. ಬಟ್ ಆದರೆ ನಮ್ಮ ಮೈಸೂರು ಸ್ಯಾಂಡಲು ಇಡೀ ಭಾರತದಲ್ಲೇ ಹೆಸರು ಮಾಡಬೇಕು ಅನ್ನೋದು ನನ್ನ ಆಸೆ.